3. ಹಸಿದವರು. ಡಾ. ನಿಜಲಿಂಗಪ್ಪ ಮಟ್ಟಿಹಾಳ. ಕರ್ತೃ, ಕೃತಿ ಪರಿಚಯ. ಕನ್ನಡದ ಪ್ರಮುಖ ದಲಿತ ಕವಿಗಳಲ್ಲಿ ನಿಜಲಿಂಗಪ್ಪ ಮಟ್ಟಿಹಾಳರವರು ಒಬ್ಬರು. ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗರದಿನ್ನಿ ಗ್ರಾಮದಲ್ಲಿ ಜನಿಸಿದ ಮಟ್ಟಿಹಾಳರ ತಂದೆ ಯಮನಪ್ಪ, ತಾಯಿ ಯಲ್ಲವ್ವ. 1966 ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಡೆದ ಇವರು, 1996 ರಲ್ಲಿ ವಿಜಯಪುರ ಜಿಲ್ಲೆಯ ಲಾವಣಿಯ ಮೇಳಗಳು ಸಂಶೋಧನಾ ಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡರು. 1993 ರಿಂದ ಇಲ್ಲಿಯವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಡಾ. ಆರ್. ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ಕಾರ್ಯನಿರ್ವಹಿಸಿದ ಮಟ್ಟಿಹಾಳರು ಅದೇ ಕನ್ನಡ ಅಧ್ಯಯನ ಪೀಠದಲ್ಲಿ 2004 ರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೃತಿಗಳು: ವಿಜಯಪುರ ಜಿಲ್ಲೆಯ ಲಾವಣಿ ಮೇಳಗಳು, ದೇಸಿ ಮಾರ್ಗ, ಕಂಡಷ್ಟು ಬೆಳಕು, ಬೆಟಗೇರಿ ಕೃಷ್ಣ ಶರ್ಮ, ಕಾವ್ಯಾನುಸಂಧಾನ, ವಚನ ಸಾಹಿತ್ಯದಲ್ಲಿ ಪರಿಸರ ಪ್ರಜ್ಞೆ ಇವು ನಿಜಲಿಂಗಪ್ಪ ಮಟ್ಟಿಹಾಳರ ಕೆಲ ಪ್ರಮುಖ ಸಂಶೋಧನಾ ಹಾಗೂ ಸಂಪಾದನಾ ಕೃತಿಗಳು. ಪ್ರೀತಿಯ ಇಂಚರ, ನನ್ನ ಮನದ ಕೋಗಿಲೆ, ದೀಪಮಾಲೆ ಇವು ಇವರ ಭಾವಗೀತೆಗಳ ಧ್ವನಿಸುರಳಿಗಳು. ನಿಜಲಿಂಗಪ್ಪ ಮಟ್ಟಿಹಾಳರ ಸಾಹಿತ್ಯ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿದ್ಯಾಶಂಕರ ಸಾಹಿತ್ಯ ಪುರಸ್ಕಾರ ಮೊದಲಾದ ಪ್ರಶಸ್ತಿಗಳು ಬಂದಿವೆ. ಇವರ ಕಾವ್ಯಕ್ಷೇತ್ರಕ್ಕೆ ಕುವೆಂಪು ದೀಪ ಪ್ರಶಸ್ತಿ ಬಂದಿದೆ. ಆಶಯ: ನಿಜಲಿಂಗಪ್ಪ ಮಟ್ಟಿಹಾಳರ ಹಸಿದವರು, ನಡೆದಷ್ಟು ದಾರಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ಒಂದು ಮಹತ್ವದ ಕವನ. ದಲಿತ ಸಂವೇದನೆಯ ಒಂದು ಪ್ರಮುಖ ಕವನ. ಇಲ್ಲಿ ಹಸಿದವರು ಎಂದರೆ ಶತಶತಮಾನಗಳಿಂದ ಉಳ್ಳವರ ಸುಖಕ್ಕೆ ದುಡಿದು ಹೊಟ್ಟೆಗೆ ಒಂದು ರೊಟ್ಟಿಯನ್ನು ಕಾಣದ ದಲಿತ ಜನಾಂಗ. ಸಮಾಜದ ಅತ್ಯಂತ ತಳಸಮುದಾಯದಿಂದ ಬಂದ ದಲಿತ ಜನಾಂಗ ಶತಶತಮಾನಗಳಿಂದ ನೋವನ್ನು ಅನುಭವಿಸುತ್ತಾ, ಶೋಷಣೆಗೊಳಗಾಗುತ್ತಾ ಬಂದಿರುವ ಬಗೆಯನ್ನು ಹಾಗೂ ಹಸಿವು, ಬಡತನ, ಅಸ್ಪೃಶ್ಯತೆ, ಅಪಮಾನ, ಅನಕ್ಷರತೆಗಳನ್ನು ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಕಟ್ಟಿಕೊಡುವುದು ಈ ಕವನದ ಮೂಲ ತಿರುಳು, ಆಶಯ. ಈ ಕವನ ಅವ್ಯಾಹತವಾಗಿ ಶೋಷಣೆಗೆ ಒಳಗಾದ ಶೋಷಿತರ ವಾಸ್ತವ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ದುಡಿವ ಸಮುದಾಯವಾದ ದಲಿತರು ಉಳ್ಳವರ ಹೊಲ, ಮನೆಗಳಲ್ಲಿ ಹಗಲಿರುವ ಶ್ರಮಪಟ್ಟು ದುಡಿಯುತ್ತಾರೆ. ಆದರೂ ಅವರು ಒಂದು ರೊಟ್ಟಿಗೂ ಗತಿಯಿಲ್ಲದೆ ಹಸಿವಿನ ಬಾಳನ್ನು ಕಳೆಯುವುದು ಅನಿವಾರ್ಯವಾಗಿದೆ. ಇವರನ್ನು ಹೀಗೆ ದುಡಿಸಿಕೊಳ್ಳುವ ಉಳ್ಳವರ ವರ್ಗಗಳಿಗೆ ಇವರ ಬೇಕು ಬೇಡಗಳ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಇವರನ್ನು ಹಗಲಿರುಳು ದುಡಿಸಿಕೊಂಡು, ಇವರ ಬೇಕು ಬೇಡಗಳಿಗೆ ಯಾವ ಬೆಲೆ ಕೊಡದೆ ಎಂಜಲೆಲೆಯಂತೆ ಬಿಸಾಡುತ್ತಾರೆ. ಶೋಷಕ ಸಮುದಾಯ ದಲಿತರ ಶ್ರಮದ ಫಲವನ್ನುಂಡು ಸುಖಿಸುತ್ತದೆ. ಆಹಾರವನ್ನು ಬೆಳೆದು ಕೊಡುವ, ಬಟ್ಟೆಯನ್ನು ನೇಯ್ದು ಕೊಡುವ ಶೋಷಿತ ವರ್ಗವನ್ನು ಉಳ್ಳವರ ವರ್ಗ ಊರ ಹೊರಗಿಟ್ಟು ತಾರತಮ್ಯ ಮಾಡುವುದರ ವಿರುದ್ಧ ಕವಿ ನೊಂದು ನುಡಿಯುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಸರಳನುವಾದ. 1. ನಾವು ಭೂಮಿಯನ್ನು ಉತ್ತಿ ಬಿತ್ತಿ, ಕಸಕಡ್ಡಿ ಕಿತ್ತು, ಕಣ್ಣೀರಿನ ಕಾಲುವೆಯನ್ನು ಹರಿಸಿ, ಬೇರು ಬೇರುಗಳಿಗೆ ಉಣ್ಣಿಸಿ ಪೈರು ಬೆಳೆಸಿದವರು. 2. ನಾವು ಅಟ್ಟವನ್ನು ಏರಿ ಸೀಮೆಯನ್ನು ಮೀರಿ ಹೋಗುವಂತೆ ಕವಣಿಯ ಕಲ್ಲನ್ನು ಬೀಸಿ, ಹಕ್ಕಿಗಳನ್ನು ಹಾರಿಸಿ ಬೆಳೆಯನ್ನು ಕಾಯ್ದವರು. 3. ನಾವು ಧರೆ ಹಣ್ಣಾದಾಗ ಬೆಳೆಯನ್ನು ಕಿತ್ತು, ಕಣವನ್ನು ಕೆತ್ತಿ, ಸೆಗಣಿಯನ್ನು ಮೆತ್ತಿ ಹೊಲಸಾದವರು. 4. ನಾವು ಸೂಡನ್ನು ಹರಿದು, ತೆನೆಯನ್ನು ಮುರಿದು, ಕಣಕೆಯನ್ನು ಹಾಕಿ ಕಣಿಕೆಯನ್ನು ನೂಕಿತೇಕಿದವರು. 5. ನಾವು ಹಾಡಿ ಹಾಡಿ ಹಂತಿಯನ್ನು ಹೂಡಿ, ಓಡ್ಯಾಡಿ ಕಂಕಿಯನ್ನು ಗೂಡಿಸಿ, ಖುಷಿಯಿಂದ ತೂರಿ ತುಂಬಿ, ಬಂಡಿಗೆ ಹೇರಿ, ಬೊಗಸೆ ಕಾಳಿಗೆ ಉಡಿಯನ್ನು ಒಡ್ಡಿದವರು. 6. ನಾವು ಸಾಹುಕಾರರ ಮನೆಗೆ ರಾಶಿಯನ್ನು ಹಚ್ಚಿ, ಮೇಲೆ ಹೊದಿಕೆಯನ್ನು ಮುಚ್ಚಿ ಬರಿಗೈಯಿಂದ ಬಂದವರು, ಹೊಟ್ಟೆಗಿಲ್ಲದೆ ನೊಂದವರು, ನಾವು ದೀನರು. 7. ನಮ್ಮ ರಟ್ಟೆ ದುಡಿದುಡಿದು ಸೋತಿದ್ದಾವೆ. ನಮ್ಮ ಹೊಟ್ಟೆ ಹಸಿದು ಮರುಗಿದೆ. ನೆಲುವಿನ ಮೇಲೆ ಖಾಲಿ ತಟ್ಟೆ ಇದೆ. ನಮಗೆ ಒಂದು ತುಣಕ ರೊಟ್ಟಿ ಇಲ್ಲ. ನಾವು ಹಸಿದವರು. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಹಸಿದವರು ಕವನದ ಕರ್ತೃ ಯಾರು? ಉತ್ತರ: ಹಸಿದವರು ಕವನದ ಕರ್ತೃ ಡಾ. ನಿಜಲಿಂಗಪ್ಪ ಮಟ್ಟಿಹಾಳ. ಕನ್ನಡದ ದಲಿತ ಕವಿಗಳಲ್ಲಿ ಮಟ್ಟಿಹಾಳರು ಒಬ್ಬರು. ಪ್ರಶ್ನೆ 2. ಹಸಿದವರು ಕವನ ಯಾವ ಸಂಕಲನದ್ದು? ಉತ್ತರ: ಹಸಿದವರು ಕವನ ನಡೆದಷ್ಟು ದಾರಿ ಕವನ ಸಂಕಲನದ್ದು. ದಲಿತ ಜನಾಂಗದಿಂದ ಬಂದ ಮಟ್ಟಿಹಾಳರು ದಲಿತ ಜನಾಂಗದ ನೋವನ್ನು ಇಲ್ಲಿ ದಾಖಲಿಸಿದ್ದಾರೆ. ಪ್ರಶ್ನೆ 3. ಹಸಿದವರು ಕವನದ ತಿರುಳೇನು? ಉತ್ತರ: ದಲಿತ ಜನಾಂಗದ ಹಸಿವು, ನೋವು, ಶೋಷಣೆ ಇತ್ಯಾದಿಗಳನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಡುವುದು ಈ ಕವನದ ಮೂಲ ಆಶಯ. ಶ್ರೀಮಂತರ ಹೊಲ, ಮನೆಗಳಲ್ಲಿ ಹಗಲಿರುಳು ಕಷ್ಟಪಟ್ಟು ದುಡಿದರೂ,
ಒಂದು ರೊಟ್ಟಿಗೂ ಗತಿಯಿಲ್ಲದ ದಲಿತರ ಬವಣೆ ಇಲ್ಲಿದೆ. ಪ್ರಶ್ನೆ 4. ಭೂಮಿಯನ್ನು ಉತ್ತಿ ಬಿತ್ತಿ ಕಸಕಡ್ಡಿ ಕಿತ್ತು ಪೈರು ಬೆಳೆದವರಾರು? ಉತ್ತರ. ಭೂಮಿಯನ್ನು ಉತ್ತಿ ಬಿತ್ತಿ ಕಸಕಡ್ಡಿ ಕಿತ್ತು ಪೈರು ಬೆಳೆದವರು ದಲಿತ ಜನಾಂಗ ಅಥವಾ ದುಡಿವ ಜನಾಂಗ. ಈ ಜನ ತಾವು ಉತ್ತಿ ಬಿತ್ತಿ ಬೆಳೆದ ಪೈರುಗಳ ಬೇರುಗಳಿಗೆ ತಮ್ಮ ಕಣ್ಣೀರಿನ ಕಾಲುವೆ ಹರಿಸಿ ಪೈರನ್ನು ಬೆಳೆದ ಜನ. ಪ್ರಶ್ನೆ 5. ದಲಿತ ಜನಾಂಗ ಶ್ರೀಮಂತರ ಬೆಳೆಯನ್ನು ಕಾಯ್ದದದ್ದು ಹೇಗೆ? ಉತ್ತರ. ದಲಿತ ಜನಾಂಗ ಅಟ್ಟವನ್ನು ಏರಿ ಸೀಮೆಯನ್ನು ದಾಟಿ ಹೋಗುವಂತೆ ಕವಣೆಯ ಕಲ್ಲನ್ನು ಬೀಸುತ್ತಾರೆ. ಹೀಗೆ ಕವಣೆಯ ಕಲ್ಲನ್ನು ಬೀಸಿ ಹಕ್ಕಿಗಳನ್ನು ಹಾರಿಸಿ ಬೆಳೆಯನ್ನು ಕಾಯುತ್ತಾರೆ. ಪ್ರಶ್ನೆ 6. ದಲಿತರು ಹೊಲಸಾದದ್ದೇಕೆ? ಉತ್ತರ. ದಲಿತರು ಧರೆ ಹಣ್ಣಾದಾಗ ಬೆಳೆಯನ್ನು ಕಿತ್ತು ಕಣವನ್ನು ಕೆತ್ತುತ್ತಾರೆ. ನಂತರ ಸೆಗಣಿಯನ್ನು ಮೆತ್ತಿ ಹೊಲಸಾಗುತ್ತಾರೆ. ಪ್ರಶ್ನೆ 7. ಶ್ರೀಮಂತರ ರಾಶಿ ಮಾಡುವವರು ಯಾರು? ಉತ್ತರ. ಶ್ರೀಮಂತರ ರಾಶಿ ಮಾಡುವವರು ದಲಿತರು. ಅವರು ಸೂಡನ್ನು ಹರಿದು ತೆನೆಯನ್ನು ಮುರಿದು ಕಣಕೆಯನ್ನು ಹಾಕಿ ಕಣಿಕೆಯನ್ನು ನೂಕಿ ತೇಕಿ ರಾಶಿ ಮಾಡುತ್ತಾರೆ. ಪ್ರಶ್ನೆ 8. ಬೊಗಸೆ ಕಾಳಿಗೆ ಉಡಿಯನ್ನು ಒಡ್ಡಿದವರು ಯಾರು? ಉತ್ತರ. ಬೊಗಸೆ ಕಾಳಿಗೆ ಉಡಿಯನ್ನು ಒಡ್ಡಿದವರು ಹಸಿದ ದಲಿತ ಜನಾಂಗ. ಈ ದಲಿತರು ಹಾಡಿ ಹಾಡಿ ಹಂತಿಯನ್ನು ಹೂಡಿ ಓಡ್ಯಾಡಿ ಕಂಕಿಯನ್ನು ಗೂಡಿಸಿ ಖುಷಿಯಿಂದ ತೂರಿ ತುಂಬಿ ಬಂಡಿಗೆ ಹೇರಿ ಬೊಗಸೆ ಕಾಳಿಗೆ ಉಡಿಯನ್ನು ಒಡ್ಡಿದವರು. ಪ್ರಶ್ನೆ 9. ಹೊಟ್ಟೆಗಿಲ್ಲದೆ ನೊಂದ ದೀನರು ಯಾರು? ಉತ್ತರ. ದಲಿತರೇ ಹೊಟ್ಟೆಗಿಲ್ಲದೆ ನೊಂದ ದೀನರು. ಇವರು ಸಾಹುಕಾರರ ಮನೆಗೆ ರಾಶಿಯನ್ನು ಹಚ್ಚಿ ಮೇಲೆ ಹೊದಿಕೆಯನ್ನು ಮುಚ್ಚಿ ಬರಿಗೈಯಿಂದ ಬಂದವರು ಹೊಟ್ಟೆಗಿಲ್ಲದೆ ನೊಂದ ದೀನರು. ಪ್ರಶ್ನೆ 10. ದಲಿತರು ಹಸಿದವರು ಹೇಗೆ? ಉತ್ತರ. ದಲಿತರ ರಟ್ಟೆ ದುಡಿದುಡಿದು ಸೊತ್ತಿದ್ದರೂ ಅವರ ಹೊಟ್ಟೆ ಹಸಿದು ಮರುಗುತ್ತಿದೆ. ಏಕೆಂದರೆ ಅವರು ಎಷ್ಟು ಕಷ್ಟಪಟ್ಟು ದುಡಿದರೂ ಅವರ ನೆಲುವಿನ ಮೇಲಿನ ತಟ್ಟೆಯಲ್ಲಿ ಒಂದು ತುಣಕ ರೊಟ್ಟಿ ಇಲ್ಲ. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಹಸಿದವರು ಕವನದ ಆಶಯ ಅಥವಾ ತಿರುಳನ್ನು ಕುರಿತು ವಿವರಿಸಿ. ಉತ್ತರ. ಹಸಿದವರು ನಿಜಲಿಂಗಪ್ಪ ಮಟ್ಟಿಹಾಳರ ಒಂದು ಪ್ರಮುಖ ದಲಿತ ಸಂವೇದನೆಯ ಕವನ. ದಲಿತ ಜನಾಂಗದ ಹಸಿವು, ನೋವು, ಹತಾಶೆ, ಬಡತನ, ಶೋಷಣೆ ಇತ್ಯಾದಿಗಳನ್ನು ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಕಟ್ಟಿಕೊಡುವುದು ಈ ಕವನದ ಮೂಲ ಆಶಯ, ತಿರುಳು. ಸಮಾಜದ ಅತ್ಯಂತ ತಳಸಮುದಾಯದಿಂದ ಬಂದ ಈ ಕವಿ ಶತಶತಮಾನಗಳಿಂದ ದಲಿತರನ್ನು ಕಾಡುತ್ತಾ ಬಂದಿರುವ ಹಸಿವು, ಬಡತನ, ಅಸ್ಪೃಶ್ಯತೆ, ಅಪಮಾನ, ಅನಕ್ಷರತೆ, ನೋವು, ನಲಿವುಗಳನ್ನು ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಬಹು ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾನೆ. ಇಲ್ಲಿ ಹಸಿದವರು ಎಂದರೆ ಶತಶತಮಾನಗಳಿಂದ ಉಳ್ಳವರ ಸುಖಕ್ಕೆ ದುಡಿದು ಹೊಟ್ಟೆಗೆ ಒಂದು ರೊಟ್ಟಿಯನ್ನು ಕಾಣದ ದಲಿತ ಜನಾಂಗ. ಸಮಾಜದ ಅತ್ಯಂತ ತಳಸಮುದಾಯದಿಂದ ಬಂದ ದಲಿತ ಜನಾಂಗ ಶತಶತಮಾನಗಳಿಂದ ನೋವನ್ನು ಅನುಭವಿಸುತ್ತಾ ಶೋಷಣೆಗೊಳಗಾಗುತ್ತಾ ಬಂದಿರುವ ಬಗೆಯನ್ನು, ಅವರ ಹಸಿವು, ಬಡತನ, ಅಸ್ಪೃಶ್ಯತೆ, ಅಪಮಾನ, ಅನಕ್ಷರತೆಗಳನ್ನು ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಈ ಕವನ. ಈ ಕವನ ಅವ್ಯಾಹತವಾಗಿ ಶೋಷಣೆಗೆ ಒಳಗಾದ ಶೋಷಿತರ ವಾಸ್ತವ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ದುಡಿವ ಸಮುದಾಯವಾದ ದಲಿತರು ಉಳ್ಳವರ ಹೊಲ, ಮನೆಗಳಲ್ಲಿ ಹಗಲಿರುವ ಶ್ರಮಪಟ್ಟು ದುಡಿಯುತ್ತಾರೆ. ಆದರೂ ಅವರು ಒಂದು ರೊಟ್ಟಿಗೂ ಗತಿಯಿಲ್ಲದೆ ಹಸಿವಿನ ಬಾಳನ್ನು ಕಳೆಯುವುದು ಅನಿವಾರ್ಯವಾಗಿದೆ. ಇವರನ್ನು ಹೀಗೆ ದುಡಿಸಿಕೊಳ್ಳುವ ಉಳ್ಳವರ ವರ್ಗಗಳಿಗೆ ಇವರ ಬೇಕು ಬೇಡಗಳ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಇವರನ್ನು ಹಗಲಿರುಳು ದುಡಿಸಿಕೊಂಡು ಇವರ ಬೇಕು ಬೇಡಗಳಿಗೆ ಯಾವ ಬೆಲೆ ಕೊಡದೆ ಎಂಜಲೆಲೆಯಂತೆ ಬಿಸಾಡುತ್ತಾರೆ. ಶೋಷಕ ಸಮುದಾಯ ದಲಿತರ ಶ್ರಮದ ಫಲವನ್ನುಂಡು ಸುಖಿಸುತ್ತದೆ. ಆಹಾರವನ್ನು ಬೆಳೆದು ಕೊಡುವ, ಬಟ್ಟೆಯನ್ನು ನೇಯ್ದು ಕೊಡುವ ಶೋಷಿತ ವರ್ಗವನ್ನು ಉಳ್ಳವರ ವರ್ಗ ಊರ ಹೊರಗಿಟ್ಟು ತಾರತಮ್ಯ ಮಾಡುವುದರ ವಿರುದ್ಧ ಕವಿ ನೊಂದು ನುಡಿಯುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಹಸಿದವರು ಕವನದ ಸ್ವಾರಸ್ಯವನ್ನು ಕುರಿತು ನಿರೂಪಿಸಿ. ಅಥವಾ ಪ್ರಶ್ನೆ 2. ದಲಿತ ಜನಾಂಗದ ನೋವು, ಶೋಷಣೆ, ಬಡತನ, ಯಾತನೆ, ಹತಾಶೆ ಇವು ಹಸಿದವರು ಕವನದಲ್ಲಿ ವ್ಯಕ್ತವಾದ ಬಗೆಯನ್ನು ವಿಶ್ಲೇಷಿಸಿ. ಪ್ರಶ್ನೆ 3. ದಲಿತ ಜನಾಂಗದಿಂದ ಬಂದ ಕವಿ ದಲಿತ ಜನಾಂಗದ ನೋವು, ಹತಾಶೆ, ಬಡತನ, ಶೋಷಣೆ ಇತ್ಯಾದಿಗಳನ್ನು ಕಟ್ಟಿಕೊಡುವುದು ಹೇಗೆ? ಉತ್ತರ. ಹಸಿದವರು ನಡೆದಷ್ಟು ದಾರಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ನಿಜಲಿಂಗಪ್ಪ ಮಟ್ಟಿಹಾಳರ ಒಂದು ಮಹತ್ವದ ಕವನ. ದಲಿತ ಸಂವೇದನೆಯ ಒಂದು ಪ್ರಮುಖ ಕವನ. ಇಲ್ಲಿ ದಲಿತರನ್ನು ಹಸಿದವರು ಎಂದು ಸಂಬೋಧಿಸಿರುವುದು ತುಂಬಾ ಅರ್ಥಪೂರ್ಣವಾಗಿದೆ. ಶತಶತಮಾನಗಳಿಂದ ಉಳ್ಳವರ ಸುಖಕ್ಕೆ ದುಡಿದು ಹೊಟ್ಟೆಗೆ ಒಂದು ರೊಟ್ಟಿಯನ್ನು ಕಾಣದ ದಲಿತ ಜನಾಂಗ ಅಷ್ಟೇ ಶತಮಾನಗಳಿಂದಲೂ ಹಸಿವಿನ ತಾಪದಿಂದ ಬಳಲುತ್ತಾ ಬಂದವರು. ಇದನ್ನು ಈ ಕವನ ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ.
ಸಮಾಜದ ಅತ್ಯಂತ ತಳಸಮುದಾಯದಿಂದ ಬಂದ ದಲಿತ ಜನಾಂಗ ಶತಶತಮಾನಗಳಿಂದ ನೋವನ್ನು ಅನುಭವಿಸುತ್ತಾ ಶೋಷಣೆಗೊಳಗಾಗುತ್ತಾ ಬಂದಿರುವ ಬಗೆಯನ್ನು ಹಾಗೂ ಹಸಿವು, ಬಡತನ, ಅಸ್ಪೃಶ್ಯತೆ, ಅಪಮಾನ, ಅನಕ್ಷರತೆಗಳನ್ನು ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಕಟ್ಟಿಕೊಡುವ ಕವನವಿದು. ದಲಿತ ಜನಾಂಗ ಉಳ್ಳವರ ಅಥವಾ ಶ್ರೀಮಂತರ ಭೂಮಿಯನ್ನು ಉತ್ತಿ ಬಿತ್ತಿ, ಕಸಕಡ್ಡಿ ಕಿತ್ತು, ಕಣ್ಣೀರಿನ ಕಾಲುವೆಯನ್ನು ಹರಿಸಿ, ಬೇರು ಬೇರುಗಳಿಗೆ ಉಣ್ಣಿಸಿ ಪೈರು ಬೆಳೆಸಿದವರು. ಅಟ್ಟವನ್ನು ಏರಿ ಸೀಮೆಯನ್ನು ಮೀರಿ ಹೋಗುವಂತೆ ಕವಣಿಯ ಕಲ್ಲನ್ನು ಬೀಸಿ, ಹಕ್ಕಿಗಳನ್ನು ಹಾರಿಸಿ ಉಳ್ಳವರ ಬೆಳೆಯನ್ನು ಕಾಯ್ದವರು ಈ ದಲಿತ ಜನ. ಧರೆ ಹಣ್ಣಾದಾಗ ಬೆಳೆಯನ್ನು ಕಿತ್ತು, ಕಣವನ್ನು ಕೆತ್ತಿ, ಸೆಗಣಿಯನ್ನು ಮೆತ್ತಿ ಹೊಲಸಾದ ಈ ದಲಿತ ಜನ, ಶ್ರೀಮಂತರ ಹೊಲಗಳಲ್ಲಿ ಸೂಡನ್ನು ಹರಿದು, ತೆನೆಯನ್ನು ಮುರಿದು, ಕಣಕೆಯನ್ನು ಹಾಕಿ ಕಣಿಕೆಯನ್ನು ನೂಕಿ ತೇಕುತ್ತ ರಾಶಿ ಮಾಡಿದವರು. ಈ ದಲಿತ ಜನ ಹಂತಿಯ ಪದಗಳನ್ನು ಹಾಡಿ ಹಾಡಿ ಹಂತಿಯನ್ನು ಹೂಡಿ, ಓಡ್ಯಾಡಿ ಕಂಕಿಯನ್ನು ಗೂಡಿಸಿ, ಖುಷಿಯಿಂದ ರಾಶಿಯನ್ನು ತೂರಿ ತುಂಬಿ, ಬಂಡಿಗೆ ಹೇರಿದವರಾದರೂ, ಬೊಗಸೆ ಕಾಳಿಗೆ ಉಡಿಯನ್ನು ಒಡ್ಡಿದವರು. ಸಾಹುಕಾರರ ಮನೆಗೆ ರಾಶಿಯನ್ನು ಹಚ್ಚಿ, ಮೇಲೆ ಹೊದಿಕೆಯನ್ನು ಮುಚ್ಚಿ ಬರಿಗೈಯಿಂದ ಮನೆಗೆ ಬಂದವರು, ಹೊಟ್ಟೆಗಿಲ್ಲದೆ ನೊಂದವರು. ಈ ದೀನಜನರ ರಟ್ಟೆ ದುಡಿದುಡಿದು ಸೋತು ಹೋಗಿವೆ. ಆದರೂ ಅವರ ಹೊಟ್ಟೆ ಹಸಿದು ಮರುಗುತ್ತಿದೆ. ಅವರ ನೆಲುವಿನ ಮೇಲಿರುವ ತಟ್ಟೆಯಲ್ಲಿ ಒಂದು ತುಣಕ ರೊಟ್ಟಿಯೂ ಇಲ್ಲ. ಅಂತೆಯೇ, ಈ ದಲಿತ ಜನ ಹಗಲಿರುಳು ಎಷ್ಟು ಕಷ್ಟಪಟ್ಟು ದುಡಿದರೂ ಹಸಿದವರಾಗಿಯೇ ಉಳಿದಿದ್ದಾರೆ. ದುಡಿಸಿಕೊಳ್ಳುವ ಸ್ವಾರ್ಥಪರ ಶ್ರೀಮಂತ ಜನಕ್ಕೆ ದುಡಿವ ವರ್ಗದ ಮೇಲೆ ಎಳ್ಳಷ್ಟು ಕರುಣೆ ಇಲ್ಲ ಎಂಬುದನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದೆ.